ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನೀವು ನಾರ್ಮಲ್ ಆಗಿ ಹಾಕ್ತಾ ಇರ್ತೀರಾ ಕುಚ್ಚು, ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದ್ದೀನಿ. ಯಾವ ಥರ ಅಂತ ನೋಡೋಣ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು 110 ಇರುವಂತಹ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕುಚ್ಚು ರೆಡಿ ಮಾಡ್ಕೊಂಡಿದ್ದೀನಿ. 110 ಇದೆ. ನಾವು ಕುಚ್ಚನ್ನು ಡಬಲ್ ಮಾಡ್ಕೊಂಡಾಗ ಒಂದು 220 ಕುಚ್ಚು ರೆಡಿ ಆಗುತ್ತೆ. ದಪ್ಪ ಸಣ್ಣ ನೀವು ನಿಮಗೆ ಎಷ್ಟು ಎಳೆ ಬೇಕಾಗುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಕುಚ್ಚುಗಳನ್ನು ರೆಡಿ ಮಾಡೋದು ಯಾವ ಥರ ಅಂತ ಜಾಸ್ತಿ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆ ಜರಿ ಥ್ರೆಡ್ ಬೇಕಾಗುತ್ತೆ. ಒಂದು 2 ಎಳೆ ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ನೀಟಾಗಿ ಬರಬೇಕಂದ್ರೆ ನಾನು ಇದನ್ನು ಸ್ಟ್ರೈಟ್ನರನ್ನು ಬಳಸ್ಕೊಂಡು ನೀಟಾಗಿ ಸ್ಟ್ರೈಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಾಡೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರುತ್ತೆ. ಸ್ಟ್ರೈಟ್ನರ್ ಇಲ್ಲ ಅಂದರೆ ಕೈಗೆ ನೀರನ್ನು ಅದ್ಕೊಂಡು ಸ್ವಲ್ಪ ಈ ಥರ ಮಾಡ್ತಾ ಬನ್ನಿ. ಅವಾಗೂ ಕೂಡ ಇದೇ ಥರ ಆಗುತ್ತೆ. ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ಐರನ್ ಮಾಡ್ಕೊಳ್ಳಿ. ಇವಾಗ ನಾನು ಮಾಡ್ತಾ ಇರೋ ಡಿಸೈನು ರೆಡಿ ಮಾಡಿಕೊಂಡು, ಅಂದರೆ ಟೆಸಲ್ಸ್ಗಳನ್ನು ರೆಡಿ ಮಾಡಿಕೊಂಡು ಆಮೇಲೆ ಸೀರೆಗಳಿಗೆ ಅಟ್ಯಾಚ್ ಮಾಡ್ಕೋತೀನಿ. ಟೆಸಲ್ಸ್ಗಳನ್ನು ಯಾವ ಥರ ಮಾಡೋದಂತ ನೋಡೋಣ. ಈ ಥರ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಒಂದು ಟೇಬಲ್ ಇರ್ಬೋದು, ಟೀಫಾ ಇರ್ಬೋದು, ಕುರ್ಚಿ ಇರ್ಬೋದು, ಯಾವುದಕ್ಕಾದರೂ ಒಂದು ದಾರವನ್ನು ಕಟ್ಕೊಂಡು ಅದಕ್ಕೆ ಮಾಡೋದು ಯಾವ ಥರ ಅಂತ ತೋರಿಸಿದ್ದೀನಿ. ಅದನ್ನು ಕೂಡ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇವಾಗ ನಾನು ಕ್ರೋಶಾ ನೀಡಲ್ಗೆ ಒಂದು ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಈ ಥರ ಇಟ್ಕೊಂಡು ಇದನ್ನು ಈ ಥರ ತರಬೇಕು. ಇಲ್ಲಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಕುಚ್ಚು ಉದ್ದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಕರೆಕ್ಟಾಗಿ ಇಟ್ಕೋಬೇಕು. ಸ್ವಲ್ಪ ಜರಿಯುತ್ತೆ ಅದು ಈ ಥರ ಇಟ್ಕೊಳ್ಳುವಾಗ, ಟೈಟಾಗಿ ಇಟ್ಕೊಳ್ಳಿ. ನೋಡಿ, ಈ ಥರ ಆಗ್ಬಿಡುತ್ತೆ. ಆದಷ್ಟು ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ಒಂದು ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಲ್ಲ ಜರಿ ಥ್ರೆಡ್, ಇದನ್ನು ಬ್ಯಾಕ್ ಸೈಡಿಂದ ಈ ಥರ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್ಡು ನಮ್ಮ ಈ 2 ಬೆರಳಿನ ಮಧ್ಯದಲ್ಲಿ ಹಾಗೆ ಇರಬೇಕು. ಅದಾದಮೇಲೆ ಒಂದು ಸಲ ಸುತ್ಕೊಂಡು ಬಿಡ್ತೀನಿ. ಸ್ಟಾರ್ಟಿಂಗಲ್ಲೇ ಗಂಟು ಹಾಕೋದಕ್ಕೆ ಹೋದರೆ ಜರುಗೋ ಚಾನ್ಸಸ್ ಇರುತ್ತೆ. ಓಕೆ, ಈ ಥರ ಸುತ್ಕೊಂಡ್ಮೇಲೆ ಇವಾಗ ಲಾಕನ್ನು ಮಾಡ್ಕೋತೀನಿ. ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ಈ ಥರ ಲಾಕನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವುಗಳನ್ನು ನೀವು ಮೊದಲೇ ಸೀರೆಗೆ ಮಾರ್ಕನ್ನು ಮಾಡಿ ಇಟ್ಕೊಂಡ್ಬಿಡಿ. ಒಂದು ಸೀರೆಗೆ ಎಷ್ಟು ಟಸಲ್ಸ್ ಬೇಕಾಗುತ್ತಂತ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಮೊದಲೇ ರೆಡಿ ಮಾಡಿ ಇಟ್ಕೋಬೋದು. ಈ ಥರ ಮಾಡೋದಕ್ಕಿಂತ ದಾರಕ್ಕೆ ಮಾಡ್ಕೊಂಡ್ಬಿಟ್ರೆ ತುಂಬಾ ಬೇಗ ಕಂಪ್ಲೀಟ್ ಆಗುತ್ತೆ. ನಾನೀಗ 2 ಥರ ತೋರಿಸ್ತಿದ್ದೀನಿ. ಆಲ್ರೆಡಿ ಅದನ್ನು ತೋರಿಸಿದ್ದೆ, ಅದಕ್ಕೋಸ್ಕರ ಇದನ್ನು ಕೂಡ ಇವಾಗ ತೋರಿಸಿದ್ದೀನಿ. ಇವಾಗ ನಾನು ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಬಳಸ್ತಾ ಇದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟನ್ನು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ನಂತರ ಅದನ್ನು ಕರೆಕ್ಟಾಗಿ ಮಾಡ್ಕೋಬೋದು. ನೋಡಿ, ಇಲ್ಲಿ 1-2 ಕುಚ್ಚು ಆ ಕಡೆ ಈ ಕಡೆ ಬಂದಿರುತ್ತಲ್ಲ ದಾರದ ಎಳೆಗಳನ್ನು, ಅದನ್ನು ಕಟ್ ಮಾಡ್ಕೊಂಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಟಸಲ್ಲು. ಈ ಥರ ನೀವು ಇದನ್ನು ಈ ಥರ ಎಳ್ಕೊಂಡ್ಬಿಟ್ರೆ ಮುಗೀತು. ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಟಸಲ್ಸ್ಗಳನ್ನು ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲಿ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಟಸಲ್ಸ್ಗಳು ಸ್ವಲ್ಪ ದಪ್ಪ ಕಡಿಮೆ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು 110 ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ನಾನು ಒಂದು 4-5 ರೆಡಿ ಮಾಡಿಕೊಂಡು ನೆಕ್ಸ್ಟ್ ಈಗ ಡಿಸೈನನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ನೋಡಿ, ಈ ಥರ ಒಂದು 5 ಟಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ನೀವು ಸೀರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಟಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಹಾಕೋದಕ್ಕೆ ಸುಲಭ ಆಗುತ್ತೆ ಒಂದೊಂದೇ ಮಾಡೋದಕ್ಕಿಂತ. ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡನ್ನು ತಗೊಳ್ಳಿ. 4 ಎಳೆ ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಸೀರೆಗೆ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನೀಗ ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. 3 mm ಇರುವಂತಹ ಒಂದು ಗೋಲ್ಡ್ ಕಲರ್ ಬೀಡನ್ನು ಹಾಕ್ತಾ ಇದ್ದೀನಿ. 2 ತರಹದ ಬೀಡ್ಗಳನ್ನು ಬಳಸ್ತಾ ಇದ್ದೀನಿ. ಹಾಗೆ ಒಂದು ವೀಟ್ ಬೀಡು, ಮತ್ತೆ ಒಂದು ರೌಂಡ್ ಬೀಡೆ, ಅದಾದಮೇಲೆ ಮತ್ತೆ ಒಂದು ವೀಟ್ ಬೀಡು, ನೆಕ್ಸ್ಟ್ ಮತ್ತೆ ಒಂದಿದೆ ಬೀಡು,
ನೆಕ್ಸ್ಟ್ ಇವಾಗ ಒಂದು ವೀಟ್ ಬೀಡು 3 ವೀಟ್ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಗೋಧಿ ಮಣಿಗಳಂತೀವಲ್ಲ ಅದನ್ನು 4 ಈ ರೌಂಡ್ ಬೀಡ್ಸು. ಸ್ಟಾರ್ಟಿಂಗಲ್ಲಿ ಇಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ಮೇಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಟಜಲನ್ನು ಇದ್ರ ಒಳಗಡೆ ಪೋಣಿಸ್ಕೋಬೇಕು. ಇವಾಗ ಈ ಥರ ಪೋಣಿಸ್ಕೊಂಡು ಮತ್ತೆ ಒಂದು ಈ ಬೀಡನ್ನು ಹಾಕ್ತೀನಿ. ರೌಂಡ್ ಬೀಡ್ ಹಾಕಿದ ಮೇಲೆ ಈ ಬೀಡ್ ಸ್ಕಿಪ್ ಮಾಡಿಕೊಂಡು ಈ ಬೀಡಿಂದ ಹೊರಗಡೆ ತೆಗಿಬೇಕು. ಈ ಥರ ಮೇಲ್ಗಡೆಯಿಂದ ಕೆಳಗೆ ತಗೊಂಡು ಬನ್ನಿ. ನೋಡಿ ಈ ಥರ. ನೆಕ್ಸ್ಟ್ ಮತ್ತೆ ಒಂದು ರೌಂಡ್ ಬೀಡನ್ನು ಹಾಕ್ತೀನಿ. ಇವಾಗ ಇಲ್ಲಿ ನೆಕ್ಸ್ಟ್ ಇದೆಯಲ್ಲ ಈ ಗೋಧಿ ಮಣಿ, ಇದಕ್ಕೂ ಕೂಡ ಈ ಥರ ಮೇಲ್ಗಡೆಯಿಂದ ಕೆಳಗೆ ತಗೊಂಡು ಬನ್ನಿ. ಮತ್ತೆ ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ. ಈ ಬೀಡಿಂದ ಹೊರಗಡೆ ತೆಗಿತೀನಿ. ಈ ಥರ ಮೇಲ್ಗಡೆಯಿಂದನೇ ತರಬೇಕಾಗತ್ತೆ ಸೂಜಿಯನ್ನು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಮತ್ತೆ ಇವಾಗ ಒಂದು ಬೀಡು ನೋಡಿ ಇಷ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇವಾಗ ಇದನ್ನು ಲಾಕ್ ಮಾಡ್ಕೋತೀನಿ. ಬಿಚ್ಕೊಳ್ದೆ ಇರೋ ರೀತಿ ಯಾವ ರೀತಿ ಆದರೂ ನೀವು ಲಾಕ್ ಮಾಡ್ಕೋಬೋದು. ಹೀಗೆ ಮಾಡಬೇಕಂತೇನಿಲ್ಲ. ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡು ಮತ್ತು ಈ ಒಂದು ಬೀಡಿಂದ ಈ ಥರ ಸೂಜಿಯನ್ನು ಹೊರಗಡೆ ತೆಗೆದು ದಾರವನ್ನು ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ 3 ಸ್ಟೆಪ್ಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಒಂದೇ ಸ್ಟೆಪ್ಗೂ ಕಂಪ್ಲೀಟ್ ಮಾಡ್ಕೋಬೋದು, 2 ಸ್ಟೆಪ್ ಮಾಡ್ಕೋಬೋದು, ಇಲ್ಲ 3 ಸ್ಟೆಪ್ಪು. ಇನ್ನೂ ಉದ್ದ ಬೇಕಿದ್ರೆ ಉದ್ದ ಕೂಡ ಮಾಡ್ಕೋಬೋದು. ನೀವು ಮೊದಲೇ ಮಾರ್ಕ್ ಏನಾದರೂ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಬೆರಳು ಅಳತೆಯಿಂದ ನೀವು ಮಾಡ್ಕೋಬೋದು. ನೋಡಿ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಬೀಡ್ಗಳನ್ನು ಪೋಣಿಸ್ಕೋಬೇಕು. ಮೊದಲು ರೌಂಡ್ ಬೀಡು, ಅದಾದಮೇಲೆ ಒಂದು ಗೋಧಿ ಮಣಿ, ಮತ್ತೆ ಒಂದು ರೌಂಡ್ ಬೀಡು, ಮತ್ತೆ ಒಂದು ವೀಟ್ ಬೀಡು, ಒಂದು ರೌಂಡ್ ಬೀಡು, ಟೋಟಲ್ 3 ವೀಟ್ ಬೀಡ್ಸು, 4 ರೌಂಡ್ ಬೀಡ್ಸು, ಮತ್ತು ಈ ಸೈಡು 4 ಬೀಡ್ಸ್ ರೌಂಡ್ ಬೀಡ್ಸು. ಇವಾಗ ಇದಕ್ಕೆ ಟಜಲನ್ನು ಹಾಕ್ಕೊಳ್ಳೋಣ. ಟಜಲ್ಸ್ಗಳನ್ನು ನೀವು ಒಂದೇ ಸಮವಾಗಿ ರೆಡಿ ಮಾಡ್ಕೊಳ್ಳಿ. ಟಜಲನ್ನು ಹಾಕಿದ ಮೇಲೆ ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡು ಈ ಬೀಡಿಂದ ಹೊರಗಡೆ ತೆಗಿಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಒಂದು ಬಿಟ್ಟು 2ನೇ ಕುಚ್ಚನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಈಸಿಯಾಗಿ ನೀವು ಮಾಡ್ಕೋಬೋದು. ಮತ್ತೆ ಒಂದು ರೌಂಡ್ ಬೀಡನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ವೀಟ್ ಬೀಡ್ ಹಾಕಿದ್ದೀನಲ್ಲ, ಅಲ್ಲಿ ನೀವು ಯಾವುದೇ ರೀತಿಯ ರೌಂಡ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಪರ್ಲ್ಸ್ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಪರ್ಲ್ಸ್ ಹಾಕಿದರೆ. ಮತ್ತೆ ಒಂದು ಬೀಡು, ಮತ್ತು ಈ ಬೀಡಿಂದನೂ ಕೂಡ ನೀವು ಹೊರಗಡೆ ತೆಗಿಬೋದು. ನಿಮಗೆ ಬೀಡ್ಸ್ ಜಾಸ್ತಿ ಆಗುತ್ತಂದರೆ ಇಲ್ಲಿ 1 ಸ್ಟೆಪ್ ಅಥವಾ 2 ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡಿ ಸಿಂಗಲ್ ಆಗಿ ಮಾಡ್ಕೋಬೋದು. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಡಿಸೈನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಾನು ಈ ಡಿಸೈನನ್ನು ಜಾಸ್ತಿ ಜನರಿಗೆ ಹಾಕಿ ಕೊಟ್ಟಿದ್ದೀನಿ. ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಂಡಿದ್ದಾರೆ. ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವನ್ ನಿಮಗೆ ಕ್ರೋಶ ಬರಲ್ಲ, ಯಾವುದೇ ರೀತಿಯ ಕುಚ್ಚು ಹಾಕೋದಕ್ಕೆ ಬರಲ್ಲ ಅಂದರೆ ಇದು ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಡಿಸೈನು. ಗ್ರ್ಯಾಂಡಾಗೂ ಕಾಣಿಸುತ್ತೆ, ಹಾಗೆ ಹಾಕೋದಕ್ಕೂ ಕೂಡ ಈಸಿಯಾಗಿ ಹಾಕ್ಬೋದು. ಇನ್ನೊಂದು 2-3 ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಹ್ಯಾಂಗಿಂಗ್ಸ್ ಥರ ಬರುತ್ತೆ.
ಈ ಡಿಸೈನ್ಗೆ ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಟಸಲ್ಸ್ಗಳ ಉದ್ದವನ್ನು ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಚೇಂಜಸ್ ಬೇಕೋ ಆ ಥರ ಚೇಂಜಸ್ ಮಾಡಿ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಡಿಸೈನು ನೋಡೋದಕ್ಕೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.